ನೋಡಿ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಈಗ ಕಂಬಳದ ಪಾಲಿಟಿಕ್ಸ್ ಕಂಡು ಬರ್ತಾ ಇದೆ. ಮೈಸೂರು ದಸರಾ ಉತ್ಸವದಲ್ಲಿ ಕಂಬಳ ಸೇರಿಸುವಂತಹ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಮೈಸೂರು ದಸರಾಗೆ ಧಕ್ಕೆ ತರುವಂತಹ ಪ್ರಯತ್ನ ಏನಿದೆ ಖಂಡಿತ ಬೇಡ ಅನ್ನುವಂತಹ ಮಾತು ಯಾರು ಹೇಳ್ತಿದ್ದಾರೆ? ಕೇಂದ್ರ ಸಚಿವ ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮುಖಾಂತರವಾಗಿ ಕಿಡಿಕಾರ್ತಾ ಇದ್ದಾರೆ. ಈಗ ಆಲ್ರೆಡಿ ಒಬ್ಬೊಬ್ಬರು ನಾಯಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ದಸರಾದಲ್ಲಿ ಕಂಬಳವನ್ನ ಮಾಡಬೇಕಾ ಬೇಡವಾ ಅಂತ ಹೇಳಿ ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಬಟ್ ಇದನ್ನ ಪಾಲಿಟಿಕ್ಸ್ಗೆ ತರುವಂಥದ್ದು ಬೇಡ, ಪಾಲಿಟಿಕ್ಸ್ ಮಾಡೋದು ಬೇಡ ಈ ವಿಚಾರದಲ್ಲಿ ಅಂತ ಹೇಳಿ ಟ್ವೀಟ್ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಸರಾ ಆರಂಭಕ್ಕೂ ಮುನ್ನ ಈಗ ಪರ ವಿರೋಧದ ಚರ್ಚೆ ಕೂಡ ಜೋರ್ ಆಗ್ತಾ ಇದೆ. ನಾಯಕರುಗಳು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಯಾಕೆ ಕಂಬಳ ಮಾಡಬಾರ್ದು ಮೈಸೂರಿನಲ್ಲಿ? ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಕಂಬಳ ಮಾಡಿ ಯಶಸ್ವಿ ಆಗಿದೆ. ಆದರೆ ನೆಕ್ಸ್ಟ್ ಈಗ ಮೈಸೂರಿನಲ್ಲಿ ಮಾಡೋದ್ರಿಂದ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆ ಆಗ್ತಿದ್ದಾರೆ. ಯಾಕಂದರೆ ಮೈಸೂರು ದಸರಾಗೆ ವಿದೇಶಗಳಿಂದ ಸಾಕಷ್ಟು ಮಂದಿ ಬರ್ತಾರೆ, ದೇಶ ವಿದೇಶಗಳಿಂದ ಜನರು ಅಲ್ಲಿ ನೆರೆದಿರ್ತಾರೆ. ಕಂಬಳವನ್ನು ಅಲ್ಲಿ ಮಾಡೋದ್ರಿಂದ ವಿದೇಶ ಮಟ್ಟದಲ್ಲೂ ಕೂಡ ಕಂಬಳ ಮತ್ತಷ್ಟು ಪ್ರಚಾರವನ್ನು ಪಡೆದುಕೊಳ್ಳುತ್ತೆ ಅಂತ ಮತ್ತೊಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಅನ್ನೆಸರಿ ಒಂದಷ್ಟು ಹಣವನ್ನು ಖರ್ಚು ಮಾಡಬೇಕಾಗತ್ತೆ, ಬೇಡ, ಎಲ್ಲಿ ಸಂಸ್ಕೃತಿ ಹುಟ್ಟಿತು ಎಲ್ಲಿ ಬೆಳೀತು ಅಲ್ಲೇ ಮಾಡಿದ್ರೆ ಬೆಟರ್ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಸ್ಕೃತಿ ಜೊತೆ ಆ ಸಂಸ್ಕೃತಿಯನ್ನು ಒಗ್ಗೂಡಿಸೋದು ಬೇಡ ಅಂತ ಕೆಲವರ ವಾದ. ಆದರೆ ಮತ್ತೆ ಕೆಲವರು ಕರ್ನಾಟಕ ಅಂದಮೇಲೆ ಎಲ್ಲ ಸಂಸ್ಕೃತಿಗಳು ಒಂದೇನೆ, ಬೇರೆ ಬೇರೆ ಪ್ರದೇಶದಲ್ಲಿ ಅದನ್ನ ವೈಭವೀಕರಿಸೋದ್ರಿಂದ ಅಥವಾ ಅದನ್ನ ಅಲ್ಲಿ ಪ್ರಾರಂಭ ಅನ್ನೋದಕ್ಕಿಂತ ಅಲ್ಲಿ ಅದನ್ನ ಮಾಡೋದ್ರಿಂದ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹಾಕ್ತಿದ್ದಾರೆ.